ನನಗೇನಾಗೋದಿಲ್ಲ, ನಾ ಜೀರೋ ಆಗಲಿಕ್ಕೂ ತಯಾರಿದ್ದೇನೆ, ನಾ ಹೀರೋ ಆಗಲಿಕ್ಕೂ ತಯಾರಿದ್ದೇನೆ. ನನಗೆ MLC ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು, ಯತ್ನಾಳಂದು ಮುಗೀತತ್ತೇಳಿ. ಅದು ಜನವು ನಾನು ಮುಗಿಸಲಿಲ್ಲ. ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರು ಅಂದ್ರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರು. ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ. ನೀವು ಎಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು, ಯಾಕಂದ್ರೆ ಅವ್ರ ಬಳಿ ಭ್ರಷ್ಟಾಚಾರದ ಸಾಕಷ್ಟು ದುಡ್ಡಿದೆ. ಸುಮಾರು 10,000 ಕೋಟಿ ಗಟ್ಟಲೆ ದುಡ್ಡು ಲೂಟಿನಿ ಮಾಡ್ಯಾರ. ಅದು ದುಬೈದಲ್ಲಿ ಆಸ್ತಿ ಮಾಡ್ಯಾರ, ಮಾರಿಷಸ್ನಲ್ಲಿ ಆಸ್ತಿ ಮಾಡ್ಯಾರ. ನಾವೇನು ಎಲ್ಲಿಯೂ ಏನು ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ, ನಮ್ಮ ರಾಜ್ಯ ಬಿಟ್ಟು ಹೊರಗೇನೂ ಇಲ್ಲ. ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೊತೀನಿ, ನಮ್ಮನ್ನು ಬಿಡಿ. ಇಲ್ಲ, ಕೆಲವೊಂದತ್ತೆ ಹೇಳಕತ್ತೀನಿ, ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಡಿ. ಯತ್ನಾಳ್ ನಾನು ಜೀವನ ಮಾಡ್ಕೊತೀನಿ. ನಾ ಹೆಂಗೆ ಬರ್ತೀನಿ ನೀವು ನೋಡಕತ್ರಿ. ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಯತ್ನಾಳು ಹೇಳಿದ ಸತ್ಯ, MLC ಆದಾಗ ಹಿಂಗೆ ಅಂದರು, ಯತ್ನಾಳು ಜೀರೋ ಆಗ್ತಾನೆ ತಿಳ್ಕೊಂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್. ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ. ಅದನ್ನೇ ವಿಜೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವ ತಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ, ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು, ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ಈಗ ಎಲ್ಲರೂ ಫ್ರೀ ಬಸ್ ಪಾಸ್ ಕೊಟ್ಟಾರ, ಎಲ್ಲರೂ ಲ್ಯಾಪ್ಟಾಪ್ ಕೊಟ್ಟಾರ, ಎಲ್ಲರೂ ನೋಟ್ಬುಕ್ ಹಂಚಾರ. ಹಂದಿಗಳು ಚುನಾವಣೆಗಾಗಿ ನನ್ನ 2 ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹೂಳದ ಒಂದು ಕಾರ್ಯಕ್ರಮ ಇತ್ತು, ಎಲ್ಲಿ ಮುದ್ದೇಬಾಳದಾಗ. 2 ಮಕ್ಕಳ ತಲೆ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾರ್ದಂತಹ ಪ್ರತಿಜ್ಞೆ ಮಾಡೋದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಬೇಡಿ. 40 ಜನ ಸೇರಲಿಕ್ಕೆ ನಾನು ಒಬ್ಬ ಅಭಿಮಾನಿಗಳು 40 ಜನರೇ ಅದಾರಲ್ಲ. ನಮ್ಗೆ ಸತ್ತಾಗಿ 8 ಮಂದಿ ಬೇಕು, 5 ಮಂದಿ ಬೇಕಲ್ಲ. ನೋಡಿ ಅದು ಏನಾಗ್ತದೆ, ಜನ ತಿರಸ್ಕಾರ ಮಾಡಿದ್ರೆ, ನಾನು ತಿರಸ್ಕಾರ ಮಾಡೇ ಇಲ್ಲ. ಸೋತಿರ್ಬೋದು, ಯಾಕೆ ಸೋತೆ ದೇವ್ರ ಪ್ರಿಯಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬ್ರೀ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನ ಅಂತ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಅವರೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದವು. ಇವನ್ ನಾವಂತೂ ನೋಡ್ರಿ BJP ಒಳಗಿದ್ದಾಗ BJPನೇ ಮಾಡಿ. ಈಗ ಯತ್ನಾಳ್ ಸೋಲ್ಸ್ಯಾನ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗತ್ಲ ಬಿಜಾಪುರ್ನಾಗ. ನಾ ಯಾರು ಬೇಕಾದ್ರೂ ಕೆಡಬೋದು, ಯಾರನ್ನ ಆರಿಸ್ತವ್ರು ತಾಕತ್ತರ ಐತಿಲ್ಲ ಯತ್ನಾಳ್ಗೆ. ಒಪ್ಕೊಂಡಾಗಲ್ಲ ಯತ್ನಾಳ್ ಎಲ್ಲನೂ ಸೋಲ್ಸದ. ಹೌದು, ಖರೆ ಕಾಣಿಸ್ ನೋಡಂಗೆ ಯತ್ನಾಳ್ ಆತಾರ ಜನ ಆತಾರ. ಯಾಕತ್ತಾರ ಅಂದ್ರೆ 7 ಮಂದಿನ ನಾ ಸೋಲ್ಸಿನ ಅಂತಂದ್ರೆ ನಾನು ನೋಡ್ರಿ, ನನ್ನ ಕೇಳಿ BJPಯವರು 1 ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರದಲ್ಲಿ. ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ. ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ? ಯಾಕೆ ಕೊಟ್ಟಿಲ್ಲ? ಯತ್ನಾಳ್ ಬೆಳಿಬಾರ್ದು, ನನ್ನ ಮಗ ಬೆಳಿಬೇಕು. ಯತ್ನಾಳ್ ಹೇಳಿದ್ದು 1 ಟಿಕೆಟ್ ಕೊಟ್ಟರು ಅವನು ಒಬ್ಬ MLA ಬೆಂಬಲಕ್ಕೆ ಸಿಗ್ತಾನೆ. ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ದೊಡ್ಡ ಮಾಡ್ಕೊತ ಬಂದಾರೆ. ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ, ನಾ MLC ಆಗಿದ್ದು ಪಕ್ಷೇತರ. ಯಡಿಯೂರಪ್ಪನೂ 1-2 ದಿವಸ ಇಲ್ಲಿ ಬಂದು ಪ್ರಚಾರ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ. ಜಗದೀಶ್ ಶೆಟ್ಟರ್ ಬಂದು 2 ದಿವಸ ಪ್ರಚಾರ ಮಾಡ್ಯಾರ. ಕಾರ್ಯಕರ್ತರು ಅವಾಗ ಏನು ಕೇಳಿದ್ರು ಅವ್ರಿಗೆ, ಹೌದಪ್ಪ 2 ವಿಧಾನಸಭೆಗೆ 2 ವಿಧಾನ ಪರಿಷತ್ಗೆ 2 ಓಟ್ ಹಾಕ್ಬೇಕು, 1 BJPಗೆ ಹಾಕ್ತೀವಿ, ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು. ಅವಾಗ ಏನಂದ್ರು, ಎಲ್ಲಿಯೂ ಹಾಕೋದಿಲ್ಲ, ಒಂದೇ ಹಾಕು. ಹಂಗಾದ್ರೆ ಗೋಡಿ ನನ್ನದು ಕೇಳಿದ್ರು. ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು. ಅದಕ್ಕೆ ನೀವು ಸೋತಿದ್ದ ಕಾರಣ ನೀವು ಅದೀರಿ. ನೀವು ಓಟ ಯಾರಿಂದ ಬರ್ತೀರಿ? ಹಿಂದೂಗಳಿಂದ. ದಿನ ಒಂದೊಂದು ಕಡೆ ಇದು ಕೊಟ್ಟರಿ, ಇದೇನು ಮಾನ್ಯ ಆಯ್ತಲ್ಲ ಅದು.
ಏನು ರಂಜಾನ್ ಆಯ್ತಲ್ಲ, ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ, ಅದು ಇಫ್ತಾರ್ ಮಾಡಿದ್ರಿ. ಎಷ್ಟು ಹುಟ್ಟು ಬಿದ್ದವಪ್ಪ ನಿಮ್ಗೆ? ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದಿಲ್ಲ. ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ. ಎದಕ್ಕೆ ಟಿಕೆಟ್ ಕೊಟ್ಟರು ಕೂಡ ನೀವು ಪ್ರಚಾರ ಮಾಡಿದ್ರಿ. ಯಾರಿಗ್ರಿ ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ? ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸಿ ಬರ್ಲಾರ್ದು ಅವ್ನು ನಿಂದ್ರಿಸ್ತಾರೆ ಇವರು. ಅವನಿಗೆ ಉದ್ಯೋಗ ಅದೇ ಐತಿ. ಅವನು ನಿಂದ್ರದು ಎದಕ್ಕೆ? ಆರಿಸಿ ಬರೋದಕ್ಕಲ್ಲ. ಅವನಿಗೆ ಏನಾಗ್ತೈತಿ, ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ದು. ಆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕೆಡಲಕ್ಕೆ ಕಾಂಗ್ರೆಸ್ನವರು ರೊಕ್ಕ ಕಳಿಸ್ತಾರೆ. ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನಾಗ. ಒಯ್ದು ಧಾರವಾಡದಾಗ ಹಾಕಿದ್ರು. ಏನಾಯಿತು? ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು. ಬಿಜಾಪುರ ಸೋಲಿಸ್ಬೇಕಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋರು. ನಮ್ಮ ಶಕ್ತಿ ಏನಿದೆ, ಹಿಂದುತ್ವ ಶಕ್ತಿ ಇದೆ. ನೀವು ಸೋತೀರಿ, ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದ. ನೀವು ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ ಎಮ್.ಎಲ್.ಎ ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ. ನೀವೇನು ಇವತ್ತು ವಿರೋಧ ಮಾಡಿ ಹೇಳಿದ್ದಾರೆ, ಇಲ್ಲ ಯತ್ನಾಳವ್ರು ಎಲ್ಲಿ ಹೋಗಲ್ಲ, ಯತ್ನಾಳವ್ರು ಕರ್ಕೊಂಡು ನಾವು ಹೋಗ್ತೀವಿ, ಬಿ ಜೆ ಪಿಲಿ ಅವ್ರು ಬರ್ತಾರೆ, ಬಿ ಜೆ ಪಿ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ ಡಿ ಕೆ ಶಿವಕುಮಾರ್ ಕೂಡಿ ಹಲ್ಕ ಕೆಲಸ. ಹಾಂ, ಇನ್ನೊಬ್ಬರು ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಇರುತ್ತೆ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯಾವ ಗುರ್ತಿಲ್ಲ ಅವ್ರ ಸಲುವಾಗಿ. ಬಿ ಜೆ ಪಿಲಿ ಹೋಗ್ತೀವಿ, ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಅಂತ ನೋಡೋಣ. ನಾವು ವಿಜಯದಶಮಿ ಥರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಈಗೇನು ಪಕ್ಷ ಕಟ್ತೀವಿ ಎಲ್ಲಿ ಹೇಳಿಲ್ಲ. ಜನ ಇವತ್ತು ಇಲ್ಲ, ಇದರಿಂದ ಏನೂ ಪರಿಹಾರನೇ ಸಿಗೋದಿಲ್ಲ ಅಂದ್ರೆ ಏನು ಅಲ್ಲಿ ಹಾಕಿರ್ತಾರೆ. ಅದೇ ಕುಟುಂಬಕ್ಕೆ ನಾವು ಕರ್ನಾಟಕವನ್ನು ಲೀಜ್ ಕೊಟ್ಟಿವಪ್ಪ. ಎಲ್ಲಿವರೆಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ಟತೈತಲ್ಲ, ಮುಂದೆ ಏನಾರು ನೆಟ್ವಂಶನೂ ಆಗ್ತಾವೆ ಕೆಲವೊಂದು. ಈ ದೇಶದಲ್ಲಿ ನೋಡಿ, ಟಿಪ್ಪು ಸುಲ್ತಾನನ ವಂಶ ಎಲ್ಲರೂ ಐತನ, ಮೊಘಲರ ಸಂತತಿ ಎಲ್ಲರೂ ಉಳ್ದೈತನ, ಆದಿಲ್ ಶಾಹಿನ್ ಸಂತತಿ ಎಲ್ಲರೂ ಉಳ್ದೈತನ. ಹಂಗಾದಾಗ ಏನಾರು ರಾಜಕಾರಣದಾಗ ಬಿ ಜೆ ಪಿ ಬಿಟ್ಕೊಡ್ಬೋದು. ಇಲ್ಲ, ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ, ಇನ್ನು ಮ್ಯಾಗೆ ಯಾವ್ಯಾರು ಉಳ್ದವನ್ನ ನೋಡ್ರಿ ಬಿ ಜೆ ಪಿಯಾಗ ಅವ್ಕರ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡ್ಲಾರ. ಮಾತಾಡಿದ್ದಾರೆ ಸರ್? ಹಾಂ, ರಮೇಶ್ ಜಾರಕಿಹೊಳಿ ಏನಾದ್ರು ಮಾತಾಡಿದ್ದಾರೆ ನಿಮಗೆ? ನಾವೆಲ್ಲ ಮಾತಾಡ್ಕೋತಾ ಇದೀವಿ. ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯರಿರುತ್ತೆ. ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಇಲ್ಲ, ಅವ್ರು ಮಾತಾಡಿರ್ಬೇಕು. ನಾ ಏನು ಯಾರು ಕೂಡ ಮಾತಾಡೋದಿಲ್ಲ. ಎಂದು ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ, 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ, ಹಿಂದಕ್ಕೂ ನಾನು ಮಾತಾಡೀನಿ. ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ಇನ್ನೂ ಕೊಟ್ಟಿದ್ದೆಯಲ್ಲ ಪ್ರಧಾನಮಂತ್ರಿಗಳು, ಅವಾಗ ನಾನು ಮಾತಾಡೀನಿ. ಈಗಲೂ ಮಾತಾಡ್ತೀನಿ. ಈಗಂತೂ ಪೂರ್ತಿ ಫ್ರೀ ಇದ್ದೀನಿ. ಅವ ಹೇಳ್ಯಾನಲ್ಲ ವಿಜೇಂದ್ರ, ಪೂರ್ತಿ ಫ್ರೀ. ಐ ಆಮ್ ಫುಲ್ ಫ್ರೀ. ಈಗ ಯಾವ ಮಕ್ಕಳದೂ ಬಿಡೆಯಲ್ಲ. ಈಗ ಓನ್ಲಿ ನನ್ನ ಮ್ಯಾಗ ಬಿಡೈತಿದ್ದು ಬಿಜಾಪುರ ನಗರ ಮತಕ್ಷೇತ್ರದ ಜನರದು. ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ. ಯಾವ ಲೀಡರ್ಗಳದ್ದು ನನಗೆ ಬೇಕಾಗಿಲ್ಲ. ಆಗ್ತದೆ, ಆಗಲೇಬೇಕು ರೀ. ಅಂಥ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ. ಒಕ್ಕಪ್ ಹೋರಾಟ ಮಾಡಿದೀವಿ, ಅದಕ್ಕೆ ಅವ್ರಿಗೆ ಬ್ಯಾನ್ ಆಯಿತು. ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದ್ವಿ, ಅವ್ರಿಗೆ ಬ್ಯಾನ್ ಆಯಿತು. ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ, ಅದು ಬ್ಯಾನ್ ಆಯಿತು. ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು. ಆದರೆ ಜನರ ಮನಸ್ಸನ್ನು ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ. ನಿಮಗಲ್ಲಿ ದುಡ್ಡು ಇರ್ಬೋದು, ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು. ಆದ್ರೆ ಅಷ್ಟಕ್ಕೇ ಯತ್ನಾಳ್ ಮುಗಿತಾನೋ ಅಂತಂದ್ರೆ ತಲೆನೇ ಕಟ್ಸೋಬೇಡ್ರಿ ಮಾಧ್ಯಮದವ್ರು. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ, ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನೂ ತಗೋತೀರಿ, ಅರ್ಜುನೂ ತಗೋತೀರಿ, ಕೃಷ್ಣನ್ ತಗೋತೀರಿ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತಗೋತೀರಿ. ಸಿ ಎಮ್ ಆದ ಮ್ಯಾಗನೇ ನೋಡ್ರಿ, ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ, ಲೂಟಿ ಮಾಡಬೇಕು ಅನ್ನೋ ಆಸೆ ಇಲ್ಲ, ದುಡ್ಡು ಗಳಿಸ್ಬೇಕಂತೇಳಿ ಇದ್ರೆ ಜೊತೆಗೆ ನಾನು ಎಲ್ಲ ಕರಪ್ಷನ್ ಚಾರ್ಜ್ ತೆಗಿತಿದ್ರು, ಬಿಡ್ತಿದ್ದ. ಯಡಿಯೂರಪ್ಪ ಬಿಡ್ತಿದ್ದ, ಡಿ ಕೆ ಶಿವಕುಮಾರ್ ಬಿಡ್ತಿದ್ದ. ಏನು ಚಂಡನ್ನು ಸಿಕ್ಕೆಲ್ಲ ಸುಮ್ಬಿಟ್ಟಾರ. ನಾನು ಸಿ ಎಂ ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಿ ಎಂ ಆಗಿತ್ತು ಹೋಗ್ತಿರೋ ಅಥವಾ ಮಂತ್ರಿ ಆಗ್ತಿರ್ತೀರೋ ಅಂತ? ನಾ ಮಂತ್ರಿ ಆಗೋದೇ ಇಲ್ಲ ತಿಳಿಲ್ಲ. ನಾ ಆದ್ರೆ ಸಿ ಎಮ್ಮು ಇಲ್ಕಂದ್ರೆ ಎಮ್ ಎಲ್ ಎ ಆಗೇ ಇರ್ತೇನೆ.
ಸರ್, ಈಗ ಉಚ್ಚಾಟನೆಗೂ ಮುನ್ನ ಕೇಂದ್ರದವರು ಅಳೆದು ತೂಗಿ 3 ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲ ಮಾಹಿತಿ ಕಲೆ ಹಾಕಿ ಚಲೋ ಅಲ್ರಿ, ಚಲೋ. ಈಗ ನೋಡ್ರಿ, ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ. ನಾನೇ ನಾಳೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೆ, ನನ್ನಂಗೆ ಬರೀತಾರೆ. ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ. ಇವನಿಗೆ ಕೇಳ್ತಾರೆ, ಪ್ರವೀಣಿಗೆ ಕೇಳ್ತಾರೆ. ನಾನೇ ಒಂದು ಲಿಸ್ಟ್ ಕೊಡ್ತೀನಿ, ಪ್ರವೀಣ್ ಮನೆಗೆ ಹೋಗ್ರಿ, ಅಲ್ಲಿದೆ ನಮ್ಮ ಇವನು ರಾಜು ಬಿರಾದರ್ ಮನೆಗೆ ಹೋಗ್ರಿ, ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ? ಹಾಂ, ಅದೇ ತೇರ ಲಿಸ್ಟ್. ಅದೇನು ಸರ್ವೆ ಗಿರ್ವೆ ಈಗ ಎಲ್ಲ ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ಲಕತ್ತಾರಲ್ಲ. ಹಾಂ, ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸೀನಿ. ಇವತ್ತು ಬಬಲೇಶ್ವರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ತಂದಿದ್ದು. ಇವತ್ತು 2 ಲಕ್ಷ ರೂಪಾಯಿ ಅವರಿಗೆ ಹೊಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಈಗ ತಾಳಿಕೋಟೆ ಒಳಗೆ ಮಾಡ್ತಾ ಇದ್ದಾರೆ. ಅವರು ಚಿತ್ರದುರ್ಗದ ಸ್ವಾಮಿಗಳಿಗೆ ಫೋನ್ ಮಾಡಿ ಯತ್ನಾಳ್ ಪರ ಮಾತಾಡ್ಬೇಕಂತ ಏನೋ ಮನವಿ ಮಾಡ್ತಾರೆ. ಇಲ್ಲ, ಗೊತ್ತಿಲ್ಲ ರೀ. ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವ್ರು ನೋಡಿರಿ, ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ. ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ. ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತರೂ ಎಕಡೆನೂ ವಿಮುಖ ಆಗೋದಿಲ್ಲ. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು MP ಪಾಲ್ಟ್ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರಿನ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾ ಅಲ್ಲ, ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೇನೆ. ಫಡ್ನವೀಸ್ ಅವರು ತಮ್ಮ ಪರವಾಗಿ ಇಲ್ಲಿ ಗುರುತಿಲ್ಲ, ನನಗೇನು ಗುರುತಿಲ್ಲ. ಅಲ್ಲ, ಜಾರಕಿಹೊಳಿ ಅವರು ಅವ್ರ ಮೂಲಕ ಒತ್ತಡ ಹಾಕಿಸ್ತೀನಿ ಅಂತ ಭರವಸೆ ಕೊಟ್ಟಿರ್ತೀನಿ. ಅವರು ಕೂಡ ಮಾತಾಡಿದ್ದಾರೆ. ನಾವು ಯತ್ನಾಳ್ ಅವ್ರ ಮತ್ತೆ ಮರಳಿ ತಗೋಬೇಕಂತ ಹೇಳಿ. ಅಂದರೆ ನಮ್ಮ ಅಂತ ಗಡಿ ಭಾಗಕ್ಕೆ ನೋಡ್ರಿ, ಅದು ಏನಾಗ್ತೈತಿ, ಎಲ್ಲೆಲ್ಲ ಯಾರ್ಯಾರು ಪುಣ್ಯಾತ್ಮರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಎಷ್ಟೋ ಮಂದಿ ಏನೂ ಮುಗ್ಧ ಜನ ಇರ್ತಾರೆ. ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಕತ್ತಾರೆ ದಿಲ್ಲಿಯಲ್ಲಿ, ನೀವು ಮಾಡಿದ ತಪ್ಪು ಅಂತೇಳಿ. ಇನ್ನು ನೀವು ಹೇಳ್ದಂಗೆ 3 ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ವೆ ಇವ್ರು ಯಾವ ಮಾಡ್ಯಾರಿ ಕರ್ನಾಟಕದಾಗ. ಆ ವಿಜೇಂದ್ರ ಅಂತೂ ಮಾಡತ್ತೆ ಹೇಳ್ರಿ, ಅವ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯ ಅದಾನೋ ಇವತ್ತು ಮಾಡತ್ತೆ. ನೀವು ಕಮೆಂಟ್ ನೋಡ್ತಿರಲ್ಲೇ ನೀವು ಚಾನಲ್ದಾಗ ನೀವೇ ಹೊಡೆದಿರ್ತೀರಿ ನಾವು ನಡ. ಇವತ್ತು ತುಮಕೂರಿನಾಗ ಮುಖ್ಯಮಂತ್ರಿ ಅಂತ ಘೋಷಣೆಗೆ ಹೋಗ್ಯಾರ. 300 ರೂಪಾಯಿ ಬಾಡಿಗೆ ಮಂದಿ ಬಂದಾರ ತಂದಾರ, 500 ರೂಪಾಯಿ ಕೊಟ್ಟ ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂದಾರ, ಕಠಿಣ ಕ್ರಮ ಅಂದಾರ. ಅದು ನೋಡ್ರಿ ಸ್ವಲ್ಪ ತಳಗಿನ ಕಮೆಂಟ್ಗಳು ನೋಡ್ರಿ. ನೀವು ಬಯಸ್ಕೋಬೇಡ್ರಿ ಪಾಪ ವಿಜೇಂದ್ರ ಸಲುವಾಗಿ. ನನಗೆ ನಿಮಗೆ ಬಗ್ಗೆ ಅಪಾರ ಗೌರವ ಐತೆ. ಯಾಕಂದ್ರೆ ನಿಮಗೆ ಬೈದ್ರೆ ನನ್ನ ಮನಸ್ಸಿಗೆ ಭಾಳ ನಾಡ್ತೈತಿ. ಅದಕ್ಕೆ ನೀವು ಬಯಸ್ಕೋಬಾರ್ದು ಅಂದ್ರೆ ನ್ಯೂಟ್ರಲ್ ಆಗಿಬಿಡ್ರಿ. ಇವನು ವಿಜೇಂದ್ರ ಅಂತ ಪ್ರಾಮಾಣಿಕ ಜಗತ್ತಿನಾಗ ಹುಟ್ಟಿಲ್ಲತ್ ನೀವೇನಾರು ಹಾಕ್ರಿ. ಇವತ್ತು ನಿಮ್ಮ ತಳಗಿನ ಕಮೆಂಟ್ ನೋಡ್ರಿ. ಪ್ರಾಮಾಣಿಕತೆ ಏನಾದರೂ ಹುಟ್ಟಿದ್ರೆ ಯಡಿಯೂರಪ್ಪ ಮನ್ಯಾಗ ಹುಟ್ಟಿದೆ ಅದು ಇವತ್ತು ಒಂದು ಹೆಡ್ಲೈನ್ ಮಾಡಿ ಹೊಡೀರಿ. ಸಂಜೆ ಮುಂದೆ ಕಮೆಂಟ್ ನೀವೇ ನೋಡಿ. ನಿಮಗೂ ಮಂಗಳ ಆರತಿ ಬೆಳಗಿರಿ. ಟಿಮ್ ಚಾನಲ್ಗೆ ಹೋರಾಟಗಾರರು, ಸಂಘಟನಾಕಾರರು, ಆದರೆ ಅವ್ರ ಮಾತಿಂದನೇ ಅವ್ರು ಕೆಟ್ಟಿದ್ದಾರೆ. ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟರೆ ಸಾಕು. ಈಗ ಮತ್ತೆ BJP ಹೋಗೋದು ಚಾಲು ಏನು ನಾ ಮಾತಾಡೋನೆ, ಜನರಿಗೆ ಅನ್ಯಾಯ ಆದಾಗ ಮಾತಾಡೋನೆ, ನಾ ಪ್ರತಿಭಟನೆ ಮಾಡವನೆ. ನನಗೇನು ಯಾರ್ದು ನಾನು ನೋಡ್ರಿ ಇಂಥ ಕೈಕಾಲು ಹಿಡಿದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋವಲ್ಲ. ಜನ ನೇರವಾಗಿಯೇ ಮಾತಾಡೋನೆ.